ನಮಸ್ಕಾರ ವೀಕ್ಷಕರೇ, ಭವಿಷ್ಯ ದರ್ಪಣ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನೀವೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಸುಧಾಗೌಡ. ವೀಕ್ಷಕರೇ, ಇವತ್ತಿನ ಭವಿಷ್ಯ ದರ್ಪಣದಲ್ಲಿ ನಾವು ಈ ವಾರದ ಭವಿಷ್ಯವನ್ನು ತಿಳಿದುಕೊಳ್ಳೋಣ. 12 ರಾಶಿಗಳಿಗೂ ಈ ವಾರ ಹೇಗಿದೆ, ಅವರ ಒಂದು ದಿನಚರಿ ಹೇಗಿರಬೇಕಾಗತ್ತೆ, ಯಾವ ರೀತಿಯಾದಂಥ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕಾಗಿ ಬರುತ್ತೆ, ಮುಖ್ಯವಾಗಿ ಯಾವೆಲ್ಲ ರೀತಿಯಾದಂಥ ಒಂದು ವಾಸ್ತು ವಿಧಾನಗಳನ್ನು ಅನುಸರಿಸಬೇಕಾಗತ್ತೆ, ಇದರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನಿಮ್ಮೆಲ್ಲರಿಗೂ ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಪ್ರೀತಿಯ ಖ್ಯಾತ ಜ್ಯೋತಿಷಿಗಳು ಹಾಗೆ ವಾಸ್ತು ತಜ್ಞರು ಆಗಿರುವಂಥ ಶ್ರೀ ಅರ್ಜುನ್ ರಾವ್ ಗುರುಗಳಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ ಅಮ್ಮ. ತಮಗೂ ತಮ್ಮ ವಾಹಿನಿಯ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಮತ್ತು ಇಡೀ ನಾಡಿನ ಜನತೆಯ ಎಲ್ಲ ವೀಕ್ಷಕ ಪ್ರಭುಗಳಿಗೆ ತುಂಬ ಹೃದಯದ ಸುಸ್ವಾಗತವನ್ನು ಬಯಸ್ತೇನೆ. ಮೊದಲಿಗೆ ನನ್ನ ತಾಯಿಯ ಜಗನ್ಮಾತೆಯನ್ನು ಸ್ಮರಣೆ ಮಾಡಿಬಿಟ್ಟ ಸೃಷ್ಟಿ ಸ್ಥಿತಿ ವಿನಾಶಿನಿ ಶಕ್ತಿಭೂತೆ ಸನಾತನಿ ಗುಣಾಶ್ರಯ ಗುಣಮಯಿ ಶ್ರೀ ರೇಣುಕಾ ನಮೋಸ್ತುತೆ. ಹಾಗೆ ಮಲೈ ಮಾದೇಶ್ವರನ ಆಶೀರ್ವಾದ, ತಾಯಿ ರೇಣುಕಾ ಎಲ್ಲಮ್ಮನ ಆಶೀರ್ವಾದ ಸರ್ವರಿಗೂ ಇರಲಿ ಅಂತೇಳಿ ಪ್ರಾರ್ಥಿಸಿ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಓಕೆ ಗುರುಗಳೇ, ಮೊದಲಿಗೆ ಈ ವಾರದ ಭವಿಷ್ಯ, ಈ ಭಾನುವಾರದಿಂದ ಇವತ್ತು ರಜಾ ಬೇಡಿ, ನಾಳೆಯಿಂದ ಹೇಗಿರುತ್ತೆ ಭವಿಷ್ಯ, ಒಂದು ವಾರದ ಭವಿಷ್ಯವನ್ನು ಹೇಳೋದಾದರೆ ಮೊದಲಿಗೆ ನಾವು ಮೇಷರಾಶಿ ಬಗ್ಗೆ ಮಾತಾಡೋಣ. ಏನೇನು ಸಮಸ್ಯೆಗಳು ಬರ್ಬೋದು ಒಂದು ವಾರದಲ್ಲಿ, ಮತ್ತು ನಾವು ಹೇಗೆ ಅದನ್ನು ಎದುರಿಸೋದು ಹೇಗೆ ಅಂತ ಹೇಳಿ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ, ಯಾಕಂದರೆ ಈ 12 ರಾಶಿಗಳಿಗೆ ಈ ನವನಾಯಕರುಗಳು ಅಧಿಕಾರವನ್ನು ತೋರಿಸ್ತಕ್ಕಂಥದ್ದು, ಗೋಚಾರ ಫಲವನ್ನು ತೋರಿಸ್ತಕ್ಕಂಥದ್ದು, ಅದರಲ್ಲೂ 27 ನಕ್ಷತ್ರಗಳಿರ್ತಕ್ಕಂಥದ್ದು. ಈ ನವನಾಯಕರುಗಳು ಪ್ರತಿ ರಾಶಿ ನಕ್ಷತ್ರಗಳಿಗೆ ಅಧಿಪತಿಯಾಗಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು. ಮೊದಲಿಗೆ ನಾವು ನಾವು ಏನು ಮಾಡಬೇಕು, ಅದನ್ನು ಅನುಷ್ಠಾನಗಳನ್ನು ಯಾವ ರೀತಿ ಮಾಡ್ಕೋಬೇಕು, ನಮ್ಮ ರಾಶಿಗೆ ಅನುಗುಣವಾಗಿ ನಾವು ಏನೇನು ಅನುಷ್ಠಾನಗಳನ್ನು ಮಾಡಿಕೊಂಡಾಗ ನಮಗೆ ರಾಶಿ ಫಲದ ಮೇಲೆ ಒಳ್ಳೆಯ ಫಲಗಳು ಸಿಗ್ತವೆ ಅಂತಕ್ಕಂಥದ್ದು ಮೊದಲನೇದಾಗಿ ನಾವು ತಿಳ್ಕೊಳ್ತಕ್ಕಂಥದ್ದು. ಜ್ಯೋತಿಷ್ಯ ಅಂತಕ್ಕಂಥದ್ದು ಬರೀ ಕಾಟಾಚಾರಕ್ಕೆ ಮಾಡತಕ್ಕಂಥದ್ದಲ್ಲ. ಕೆಲವೊಂದನ್ನು ನಾವು ನಮಗೆ ತಿಳಿದಿರೋದನ್ನು ನಾವು ನಿಮಗೆ ತಿಳಿಸೋಕ್ಕೆ ಇಷ್ಟಪಡುವಂಥ ಒಂದು ಜ್ಯೋತಿಷ್ಯ ಕಾರ್ಯಕ್ರಮ. ಈ ದರ್ಪಣ ಅಂತಕ್ಕಂಥದ್ದು, ಭವಿಷ್ಯ ದರ್ಪಣ ಅಂತಕ್ಕಂಥದ್ದು ಕನ್ನಡಿ ಇದ್ದಂಗೆ. ಈ ಕನ್ನಡಿ ನಮ್ಮ ಮುಖದಲ್ಲಿ ನಾವು ಏನು ಕಲೆಗಳಿದೆಯೋ, ಮುಖದಲ್ಲಿ ಯಾವ ರೀತಿ ಒಂದು ಛಾಯೆಯಲ್ಲಿ ಏನೇನು ಕಲೆಗಳು ಕಾಣ್ತವೋ, ಚೆನ್ನಾಗಿ ಕಾಣ್ತಾ ಇದ್ದೀನ ನಾನು ಇಲ್ವಾ, ಏನು ದರ್ಪಣವನ್ನು ನಾವೇನು ಬೆಳಗ್ಗೆ ಎದ್ದು ಕನ್ನಡಿಯನ್ನು ನಾವು ಯಾಕೆ ಇದು ಮಾಡ್ತೀವಿ ಅಂದರೆ, ನಮ್ಮ ಮುಖದಲ್ಲಿ ಯಾವುದಾದ್ರು ಒಂದು ಕಲೆ ಇದ್ದರೂ ಕೂಡ ಅದನ್ನು ಒರೆಸ್ತಕ್ಕಂಥದ್ದು, ಹೋಗಿಸ್ತಕ್ಕಂಥದ್ದು, ಚೆನ್ನಾಗಿ ಕಾಣಬೇಕು, ಬ್ಯೂಟಿಯಾಗಿ ಕಾಣಬೇಕು ಅಂತಕ್ಕಂಥದ್ದೇ ದರ್ಪಣವನ್ನು ನೋಡ್ತಕ್ಕಂಥದ್ದು. ಹಾಗೆ ಭವಿಷ್ಯ ದರ್ಪಣ ಕಾರ್ಯಕ್ರಮ ಏನು ಮಾಡ್ತೀವಿ, ನಮ್ಮ ರಾಶಿ ಫಲಗಳಿಗೆ ಯಾವ್ಯಾವ ಗ್ರಹಗಳು ನಮಗೆ ಬಾಧಿಸುತ್ತೆ, ನಾವು ಏನೇನು ಅನುಷ್ಠಾನಗಳು ಮಾಡ್ಕೋಬೇಕು, ಮನೆಯಲ್ಲಿ ಯಾವ ರೀತಿ ನಾವು ಇರಬೇಕು, ಮತ್ತು ಹೊರಗಡೆ ಬಂದರೆ ದೇವಾಲಯದಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನು ನಾವು ಮಾಡ್ತಕ್ಕಂಥದ್ದೇ ಈ ಕಾರ್ಯಕ್ರಮದ ಉದ್ದೇಶ. ಮೊದಲನೇದಾಗಿ ಗುರುಗಳನ್ನು ಪ್ರಾರ್ಥನೆ ಮಾಡುತ್ತಾ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಜಯಸೇ ಭವರೋಗಿಣಾಂ ಇದೇಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿಯೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿ ಬೇಶ್ಚ ರಾಹುವೇ ಕೇತುವೆ ನಮಃ. ಈ 12 ರಾಶಿಗಳಿಗೆ 27 ನಕ್ಷತ್ರಗಳಿಗೆ ಯಾವ ಯಾವ ಫಲಗಳನ್ನು ಇರ್ತವೆ ಅನ್ನೋದಕ್ಕೆ ಮೊದಲನೇದಾಗಿರ್ತಕ್ಕಂಥದ್ದು ಮೇಷರಾಶಿಗೆ ನಾವು ತಗೊಳ್ಳೋದಾದರೆ, ಈ ವಾರದಲ್ಲಿ ಮೇಷರಾಶಿಗೆ ಕೆಲವೊಂದು ನಾವು ಗುರುಗಳೇ ಒಂದು ವಾರಕ್ಕಾಗೋಷ್ಟು ನೀವೆಲ್ಲ ಹೆಂಗೆ ಹೇಳ್ತೀರಿ, ಯಾವ ಥರ ಹೇಳ್ತೀರಿ ಅಂತ ಕೆಲವ್ರಿಗೆ ವಾದ ವಿವಾದನೂ ಮಾಡ್ಬೋದು. ಕೆಲವರು ಕಮೆಂಟು ಮಾಡ್ತಾರೆ, ಏನು ಒಂದು ವಾರದಲ್ಲೇ ನಿಮಗೆಲ್ಲ ಭವಿಷ್ಯಗಳೆಲ್ಲ ಗೊತ್ತಾಗುತ್ತೆ. ಖಂಡಿತವಾಗೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಷ್ಟಮಂಗಲ ಪ್ರಶ್ನೆಗಳಲ್ಲಿ ನಾವು ಅಷ್ಟಮಂಗಲ ಪ್ರಶ್ನೆಯನ್ನು ಹಾಕಿ ನೋಡಿದಾಗ ಕೆಲವೊಂದು ರಾಶಿ ನಕ್ಷತ್ರಗಳಿಗೆ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಅನ್ಯತಾ ಭಾವಿಸೋದು ಬೇಡ. ಕೆಲವೊಂದು ರಾಶಿ ನಕ್ಷತ್ರಗಳಿಗೆ ಇದು ಅನ್ವಯಿಸುತ್ತೆ, ಕೆಲವ್ರಿಗೆ ಅನ್ವಯಿಸಲ್ಲ. ಅವರವರು ಹಣೆ ಬರಹ ವಿಧಿಲಿಖಿತ ಯಾವ ರೀತಿ ಇದೆ ಆ ರೀತಿ ನಡ್ಕೊಳ್ತಾ ಹೋಗ್ತದೆ. ಆದರೆ ಮುನ್ನೆಚ್ಚರಿಕೆ ಕ್ರಮವಾಗಿ ನೀವು ಯಾವ ರೀತಿ ಇರಬೇಕು, ಮನುಕುಲದಲ್ಲಿ ಈ ಪೃಥ್ವಿ ಒಳಗಡೆ ನಾವು ಯಾವ ರೀತಿ ಅನುಷ್ಠಾನಗಳನ್ನು ಮಾಡ್ಕೋಬೇಕು, ಯಾವ ರೀತಿ ಜಾಗೃತಿಯಾಗಿ ವಹಿಸಬೇಕು ಅಂತಕ್ಕಂಥ ತಿಳಿಸ್ತಕ್ಕಂಥದ್ದೇ ನಮ್ಮ ಈ ಕಾರ್ಯಕ್ರಮ. ಹಾಗಾಗಿ ಅನ್ಯಥಾ ಯಾರೂ ದಯವಿಟ್ಟು ಭಾವಿಸೋದು ಬೇಡ. ಒಂದು ಸ್ವಲ್ಪ ಕೇವಲವಾಗಿ ಮಾತಾಡೋದನ್ನು ಬೇಡ. ನಿಮ್ಗೆ ಅನುಕೂಲ ಇದ್ದರೆ ಮಾಡ್ಕೊಳ್ಳಿ, ಅನುಕೂಲ ಇಲ್ವಾ ಬಿಟ್ಬಿಡಿ, ಪರವಾಗಿಲ್ಲ. ಅವ್ರಿಗೆ ಯಾರ್ಯಾರಿಗೆ ನಿಮಗೆ ಪ್ರೀತಿ ಪಾತ್ರ, ಯಾಕಂದರೆ 5 ಬೆರಳು ಒಂದೇ ಸಮ ಇರಲ್ಲ. ಕೆಲವರು ಒಳ್ಳೆಯದನ್ನು ಬಯಸ್ತಾರೆ, ಕೆಲವರು ಕೆಟ್ಟದನ್ನು ಬಯಸ್ತಾರೆ, ಕೆಲವರು ಆಡ್ಕೊಳ್ಳೋರು ಇರ್ತಾರೆ,
ಕೆಲವರು ನಾನೇ ಸರ್ವಶ್ರೇಷ್ಠ ಅಂತಕ್ಕಂಥವರು ಇರ್ತಾರೆ. ಅದು ಅವ್ರವ್ರಿಗೆ ವಿಚಾರಕ್ಕೆ ಬಿಟ್ಟಿದ್ದು. ಆದರೆ ನಾವಿಲ್ಲಿ ಹೇಳ್ತಕ್ಕಂಥದ್ದು ದೇವಿ ಬಳಿ ಕೂತ್ಕೊಂಡಾಗ ಅಷ್ಟಮಂಗಲ ಪ್ರಶ್ನೆ ಯಾಕೆ ನೋಡಿದಾಗ ಈ ಕೆಲವೊಂದು ರಾಶಿಗಳಿಗೆ ಈ ರೀತಿ ಇರಬೇಕು, ಈ ರೀತಿ ಅನುಷ್ಠಾನಗಳು ಮಾಡ್ಕೋಬೇಕು ಅಂತಕ್ಕಂಥದ್ದು ತಿಳಿಸ್ತಾ ಹೋಗ್ತೀನಿ. ಮೊದಲಿಗೆ ಮೇಷರಾಶಿಯವರಿಗೆ ಮತ್ತು ಈ ದಿನ ಯಾವುದು ಇದೆ ಅಂತಕ್ಕಂಥದ್ದು ವಸಂತ ಋತು, ಉತ್ತರಾಯಣದಲ್ಲಿ ವಸಂತ ಋತುಲಿ ಚೈತ್ರ ಮಾಸದಲ್ಲಿ ಇದ್ದೀವಿ ನಾವು. ಆ ಚೈತ್ರ ಮಾಸದಲ್ಲಿ ಈ ದಿನ ಬಂದು ಭಾನುವಾರ ಆಗಿರೋದ್ರಿಂದ ಪ್ರಭಾವಾದಿ ಸಂವತ್ಸರದಲ್ಲಿ ನಮಗೆ ಈ ಪರಾಭವ ಸಂವತ್ಸರದಲ್ಲಿ ನಾವಿರ್ತಕ್ಕಂಥದ್ದು ಈ ಸಂವತ್ಸರ. ಪರಾಭವ ಅಂತಕ್ಕಂಥದ್ದು ಕೆಲವ್ರು ಏನು ಹೇಳ್ತಾರೆ, ಗುರುಗಳೇ ಪರಾಭವ ಅಂತ ಅಂದರೆ ಏನು ಅಪಜಯನೇ ಆಗುತ್ತೆ ನಮಗೆ ಅಂತ ಕೇಳ್ತಾರೆ. ಖಂಡಿತವಾಗೂ ಇಲ್ಲ. ಪರಾಭವ ಅಂದರೆ ಅದರಲ್ಲಿ ಅರ್ಥ ಏನು ಗೊತ್ತಾ? ಪರ ಅಂದರೆ ಬೇರೆದು, ಭವ ಅಂದರೆ ನಿನ್ನಲ್ಲಿರ್ತಕ್ಕಂಥ ಮನಸ್ಸು. ಆ ಬೇರೆಯವರಿಗೆ ಕೊಟ್ಟು ನೀವು ಒಳ್ಳೆಯದನ್ನು ಬಯಸ್ತಕ್ಕಂಥದ್ದೇ ಈ ಪರಾಭವ ಸಂವತ್ಸರ. ನಾವೇನು ಒಳ್ಳೆ ಕಾರ್ಯಗಳನ್ನು ಮಾಡ್ತೀವಿ, ಏನೇನು ಒಳ್ಳೆ ಕರ್ಮಗಳನ್ನು ಮಾಡ್ತೀವಿ, ಅದು ನಿನಗೆ ಫಲವನ್ನು ಕೊಡ್ತಕ್ಕಂಥ ಈ ಸಂವತ್ಸರ. ನೀನು ಭ್ರಷ್ಟಾಚಾರ ಮಾಡಿದ್ರೆ ಜೈಲಿಗೆ ಹೋಗೋದಂತೂ ಗ್ಯಾರಂಟಿ, ಬೇರೆಯವ್ರಿಗೆ ಅನ್ಯಾಯ ಮಾಡಿದ್ರೆ ನೀನು ಶಿಕ್ಷೆ ಅನುಭವಿಸೋದಂತೂ ಗ್ಯಾರಂಟಿ. ಅದು ಈ ಪರಾಭವ ಸಂವತ್ಸರದಲ್ಲಿ ನಾವು ಒಳ್ಳೆಯದನ್ನು ಮಾಡ್ತಾ ಬರ್ತಾ ಇರ್ತಕ್ಕಂಥದ್ದು. ಇದನ್ನು ರವಿವಾರ ಆಗಿರೋದ್ರಿಂದ 8:30 9 ಗಂಟೆಗೆ ಈಗ ಆಲ್ರೆಡಿ ನಮ್ಮ ಒಂದು ರಾಶಿ ನಕ್ಷತ್ರದಲ್ಲಿ ಕಡಿಮೆ ಆಗಿರ್ತಕ್ಕಂಥದ್ದು. ಏಕಾದಶಿ ಇರ್ತಕ್ಕಂಥದ್ದು ಈಗ ಮುಂದಕ್ಕೆ ನೋಡಿ ದ್ವಿತೀಯಗೆ ಹೋಗ್ತಕ್ಕಂಥದ್ದು, ಪಾಡ್ಯ ಆಗ್ತಕ್ಕಂಥದ್ದು. ಕೆಲವೊಂದು ಏಕಾದಶಿ ಒಳಗಡೆ ನೋಡಿ ಪೌರ್ಣಮಿ ಆದ ನಂತರ ಪಾಡ್ಯ ಯಾವ ರೀತಿ ಬರುತ್ತೋ ಈ 2 ದಿನಗಳ ಏಕಾದಶಿ ಇತ್ತು. ನೆನ್ನೆನೂ ಏಕಾದಶಿ ಇತ್ತು, ಇವತ್ತು ಬೆಳಗ್ಗೆ ಗಂಟನೂ ಏಕಾದಶಿ ಇತ್ತು. ಆದರೆ ಸ್ವಲ್ಪ ಆ ಅಂಶ ಇರೋದ್ರಿಂದ ಈ ದಿನ ಭಾನುವಾರ ಇರೋದ್ರಿಂದ ವಿಷ್ಣು ದೇವಾಲಯಕ್ಕೆ ಹೋಗ್ತಕ್ಕಂಥದ್ದು ತುಂಬ ಸೂಕ್ತವಾಗಿರ್ತಕ್ಕಂಥದ್ದು. ಅದರಲ್ಲೂ ಈ ದಿನ ಆಶ್ಲೇಷ ನಕ್ಷತ್ರ ಬಂದಿರತಕ್ಕಂಥದ್ದು. ಸ್ಕಂದನ ಆಲಯದಲ್ಲಿ, ವಿಶೇಷವಾಗಿ ಸುಬ್ರಹ್ಮಣ್ಯನ ಆಲಯದಲ್ಲಿ ಕೆಲವರು ಹೋಗ್ತಕ್ಕಂಥದ್ದು ಮಾಡಿದ್ರೆ ತುಂಬ ಒಳ್ಳೆಯದು. ಯಾರ್ಯಾರು ಅಂತಕ್ಕಂಥದ್ದು ಅಂದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು, ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು, ಮೀನ ರಾಶಿಯಲ್ಲಿರ್ತಕ್ಕಂಥವ್ರು ಸ್ಕಂದನ ಆಲಯಕ್ಕೆ ಈ ದಿನ ದರ್ಶನ ಕೊಡ್ತಕ್ಕಂಥದ್ದು ತುಂಬ ಉತ್ತಮ. ಯಾಕಂದರೆ ಅಲ್ಲಿ ಇವತ್ತು ಆಶ್ಲೇಷ ನಕ್ಷತ್ರ ಬಂದಿರೋದ್ರಿಂದ ಕೆಲವರಿಗೆ ಆಶ್ಲೇಷ ನಕ್ಷತ್ರದಲ್ಲಿ ಡಾಡಿ ಡೂ ಡೇ ಅಂತ ಹೆಸರು ಬರುತ್ತೆ. ಯಾವ್ದು ಗುರುಗಳೇ ಕಟ್ಟಕ್ಕೆ ಆಗಲ್ಲ ನಮಗೆ ಹೆಸರು ಅಂತಕ್ಕಂಥದ್ದು. ನಮ್ಮ ಸನಾತನ ಧರ್ಮದಲ್ಲಿ ಆ ಹೆಸರು ಇಡ್ಬೋದು, ಇಡದೇನಿಲ್ಲ. ಕೆಲವೊಂದು ಹೆಸರುಗಳನ್ನು ಬದಲಾವಣೆ ಮಾಡಿಕೊಂಡು ಅದೇ ರಾಶಿ ನಕ್ಷತ್ರದಲ್ಲಿರ್ತಕ್ಕಂಥ ಪುನರ್ವಸು ನಕ್ಷತ್ರ ಮತ್ತು ಪುಷ್ಯ ನಕ್ಷತ್ರದಲ್ಲಿ ಈ 3 ನಕ್ಷತ್ರಗಳು ಕಟಕ ರಾಶಿಗಿರ್ತಕ್ಕಂಥದ್ದು. ಆ ಕಟಕ ರಾಶಿ ಒಳಗಡೆ ಆಶ್ಲೇಷ ನಕ್ಷತ್ರದಲ್ಲಿ ಹೆಸರು ಬರದೇ ಇದ್ರೂ ಪರವಾಗಿಲ್ಲ, ಪುಷ್ಯ ನಕ್ಷತ್ರಕ್ಕೆ ಇಟ್ಕೊಳ್ಳಿ, ಇಲ್ಲ ಪುನರ್ವಸು ನಕ್ಷತ್ರಕ್ಕೆ ಇಟ್ಕೊಳ್ಳಿ. ಹಿ ಅಂತ ಬರುತ್ತೆ, ಹೇಮ್ ಅಂತ ಬರುತ್ತೆ, ಹೇಮಂತ್ ಅಂತಾದರೂ ಇಟ್ಕೊಳ್ಳಿ, ಹೇಮ ಅಂತ ಆದರೂ ಇಟ್ಕೊಳ್ಳಿ, ಪರವಾಗಿಲ್ಲ. ಹಾ ಅಂತ ಆದರೂ ಇಟ್ಕೊಳ್ಳಿ, ಹರೀಶ್ ಅಂತಕ್ಕಂಥದ್ದು. ಇವೆಲ್ಲ ಪುನರ್ವಸು ನಕ್ಷತ್ರದಲ್ಲಿ ಬರ್ತಕ್ಕಂಥ ಈ ಕಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ. ಅದರಲ್ಲೂ ಆಶ್ಲೇಷ ನಕ್ಷತ್ರ ಇವತ್ತು ರವಿವಾರ ಬಂದಿರೋದ್ರಿಂದ ತುಂಬ ಒಳ್ಳೆಯದು. ಸ್ಕಂದನ ಆಲಯಕ್ಕೆ ಹೋಗ್ತಕ್ಕಂಥದ್ದು ಈ 3 ರಾಶಿಯಲ್ಲಿರ್ತಕ್ಕಂಥವ್ರು ಹೋಗ್ಬಿಟ್ಟು ಬಂದರೆ ಖಂಡಿತ ಒಳ್ಳೆಯದು. ಇನ್ನು ಮಿಕ್ಕಿದ ರಾಶಿಯವ್ರು ಹೋಗಬಾರ್ದ ಗುರುಗಳಂದರೆ ಖಂಡಿತ ಹೋಗಿ ಸ್ಕಂದನ ಆಲಯದಲ್ಲಿ ವಿಶೇಷವಾಗಿ ವಿಷ್ಣುವಿನ ದೇವಾಲಯಕ್ಕೆ ಹೋಗ್ತಕ್ಕಂಥದ್ದು, ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗ್ತಕ್ಕಂಥದ್ದು ತುಂಬ ಒಳ್ಳೆಯದು. ಮೊದಲಿಗೆ ನಮ್ಮ ಮಗಳು ಹೇಳಿದಾಗೆ ಈ ದಿನ 12 ರಾಶಿ ಕಡೆ ಗಮನ ಕೊಡೋಣ. ಮೊದಲಿಗೆ ಮೇಷರಾಶಿ ಕಡೆಗೆ ಹೋಗೋಣ. ಮೇಷರಾಶಿಯಲ್ಲಿ ಈ ದಿನ ಅವರು ಸಂಭ್ರಮದಿಂದ ಸಂತೋಷದಿಂದ ಇರ್ತಕ್ಕಂಥದ್ದು, ಭಾನುವಾರದ ದಿನ ಕಾಲ ಕಳೀತಕ್ಕಂಥದ್ದು. ಇನ್ನು ಸೋಮವಾರದ ದಿನ ಕೋಪಕ್ಕೆ ಉದ್ರೇಗಕ್ಕೆ ಮನಸ್ಸನ್ನು ಕೊಡಬೇಡಿ ದಯವಿಟ್ಟು ಮೇಷರಾಶಿಯವರು. ಯಾಕಂದರೆ ಕೋಪ ತನಗೆ ತಾನೇ ಉದ್ಭವ ಆಗ್ತಕ್ಕಂಥದ್ದು ಮೇಷರಾಶಿಯಲ್ಲಿ. ಅದರಲ್ಲೂ ಅಶ್ವಿನಿ, ಭರಣಿ, ಕೃತಿಕಾ ನಕ್ಷತ್ರ ಈ 3 ನಕ್ಷತ್ರದಲ್ಲಿರ್ತಕ್ಕಂಥವ್ರು ಸೋಮವಾರ ದಿನ ಸ್ವಲ್ಪ ಹುಷಾರಾಗಿರಬೇಕು. ಇನ್ನು ಮಂಗಳವಾರದ ದಿನ ಆಸೆ ಜಾಸ್ತಿ ಆಗ್ತಕ್ಕಂಥದ್ದು, ನಿಮಗೆ ಹಂಬಲ ಆಗ್ತಕ್ಕಂಥದ್ದು, ಸಂಪಾದನೆ ಮಾಡಬೇಕು, ನಾನು ಯಥೇಚ್ಛವಾಗಿ ದುಡ್ಡನ್ನು ಯಾವ ರೀತಿಯಾದರೂ ಸಂಪಾದನೆ ಮಾಡಬೇಕು ಅಂತ ಒಂದು ಹಂಬಲ ಆಗ್ತಕ್ಕಂಥದ್ದು, ಅದೆಲ್ಲ ಆಗುತ್ತೆ. ದಯವಿಟ್ಟು ಬೇಡ, ಸ್ವಲ್ಪ ತಗ್ಗಿ ಬಗ್ಗಿ ನಡೀತಕ್ಕಂಥದ್ದು ಮಂಗಳವಾರ ದಿನ. ಈ 3 ನಕ್ಷತ್ರದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಸಮಾಧಾನಕರವಾಗಿರ್ತಕ್ಕಂಥದ್ದು ಮಂಗಳವಾರ ದಿನ ಕಾಲ ಕಳೀತಕ್ಕಂಥದ್ದು. ಇನ್ನು ಬುಧವಾರದ ದಿನ ಬೇರೆಯವ್ರ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸ ಬಿಟ್ಟು ಹಣವನ್ನು ದುರುಪಯೋಗ ಆಗ್ತದೆ, ಹುಷಾರಾಗಿರಬೇಕು. ಬೇರೆಯವ್ರ ಮೇಲೆ ನಂಬಿಕೆ ಇಡಬೇಕಾದ್ರೆ ಬುಧವಾರದ ದಿನ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು, ಎಕ್ಸ್ಟ್ರಾ ಕೇರ್ ತೊಗೊಬೇಕು ನೀವು. ಯಾಕಂದರೆ ನಾನು ಈ ದುಡ್ಡು ಕೊಟ್ಟರೆ ವಾಪಸ್ ಬರುತ್ತಾ, ನನಗೆ ಇವನ ಹತ್ರ ಕೆಲಸ ಮಾಡಿದ್ರೆ ನನಗೆ ಒಳ್ಳೆಯದಾಗುತ್ತಾ, ಇವನ ಜೊತೆಲಿ ನಾನು ಹೋದರೆ ಇವತ್ತು ಆ ಕೆಲಸ ಆಗುತ್ತಾ ಅಂತಕ್ಕಂಥದ್ದು ನಿಮಗೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು. ಇನ್ನು ಗುರುವಾರದ ದಿನ ತಾಳ್ಮೆ ಕಳ್ಕೊಳ್ತೀರಿ, ತಾಳ್ಮೆಯಿಂದ ವರ್ತಿಸಬೇಕು. ಯಾಕಂದರೆ ಆ ದಿನ ಬಂದು ಹನುಮ ಜಯಂತಿ ಇರೋದರಿಂದ ಸ್ವಲ್ಪ ಹುಷಾರಾಗಿ ತಾಳ್ಮೆಯನ್ನು ಕಳ್ಕೊಳ್ಬೇಡಿ, ಕೋಪಕ್ಕೆ ಉದ್ರೇಗಕ್ಕೆ ಒಳಗಾಗಬೇಡಿ.
ಶ್ರೀರಾಮಚಂದ್ರನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರತಕ್ಕಂಥದ್ದು, ವಿಷ್ಣುವಿನ ಆಲಯಕ್ಕೆ ಹೋಗ್ತಕ್ಕಂಥದ್ದು, ಐಗ್ರೀವನ ಆಲಯಕ್ಕೆ ಹೋಗ್ತಕ್ಕಂಥದ್ದು ತುಂಬ ಒಳ್ಳೆಯದು ಗುರುವಾರ ದಿನ. ಇನ್ನು ಶುಕ್ರವಾರ ದಿನ ಉನ್ನತಿ ಪ್ರಗತಿ ಆಗ್ತಕ್ಕಂಥ ದಿನ. ನೀವೇನಾದರೂ ಕೆಲಸ ಕೈ ಹಾಕಿದ್ರೂ ಕೂಡ ಖಂಡಿತವಾಗೂ ಉನ್ನತ ಸ್ಥಾನಮಾನ ಸಿಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಇನ್ನು ಶನಿವಾರ ದಿನ ನೀವು ಯಾವ ರೀತಿ ಇರಬೇಕು ಅಂತಂದರೆ ಒಳ್ಳೆಯ ನಡತೆಯ, ಒಳ್ಳೆಯ ಗುಣವಂತರಾಗಿ ಶೀಲರಾಗಿ ಇರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಯಾಕೆಂದರೆ ಈ ವಾರಗಳಲ್ಲಿ ಮೇಷರಾಶಿಯವರಿಗೆ ನಾವು ಅಷ್ಟಮಂಗಲ ಪ್ರಶ್ನೆ ಹಾಕಿ ನಾವು ಕ್ಲೀನಾಗಿ ಬರೆದುಕೊಂಡು ಬಂದಿರತಕ್ಕಂಥದ್ದು. ಯಾಕಂದರೆ ಕೆಲವೊಂದು ರಾಶಿ ನಕ್ಷತ್ರದಲ್ಲಿ ಏನೇನು ಆಗುತ್ತೆ ಆ ದಿನಗಳಲ್ಲಿ ಅಂತಕ್ಕಂಥದ್ದು. ಹಾಗಾಗಿ ಮೇಷರಾಶಿಯವರು 3 ನಕ್ಷತ್ರದಲ್ಲಿರ್ತಕ್ಕಂಥವ್ರು ಈ 6 ದಿನಗಳ ಕಾಲ ಸ್ವಲ್ಪ ಹುಷಾರಾಗಿರ್ತಕ್ಕಂಥದ್ದು ಮಾಡಿ, ವಾಹನದಲ್ಲಿ ಹೋಗ್ಬೇಕಾಗಿರ್ತಕ್ಕಂಥದ್ದು ಹುಷಾರಾಗಿ ಮಾಡಿ, ನೋಡಿಕೊಂಡು ಹೋಗಿ. ಬಿಳಿ ಎಕ್ಕದ ಹೂವನ್ನು ವಾಹನದಲ್ಲಿ ಇಡ್ತಕ್ಕಂಥದ್ದು, ಸ್ಕಂದನ ಆಲಯಕ್ಕೆ ಹೋಗ್ತಕ್ಕಂಥದ್ದು. ಯಾಕಂದರೆ ಕುಜ ಮಂಗಳ ಗ್ರಹಾಧಿಪತಿ ನಿಮಗೆ. ಆ ಸ್ಕಂದನ ಆಲಯಕ್ಕೆ ಹೋಗ್ತಕ್ಕಂಥದ್ದು ತುಂಬ ಒಳ್ಳೆಯದು. ಖಂಡಿತವಾಗಿ ನಿಮಗೆಲ್ಲದು ಒಳ್ಳೆಯದಾಗಲಿ. ನಿಮ್ಮ ಕುಲದೇವರುಗಳನ್ನು ಚೆನ್ನಾಗಿ ಪ್ರೀತಿಸಿ, ಅವ್ರಿಗೆ ಚೆನ್ನಾಗಿ ಗೌರವಿಸಿ, ಮತ್ತು ಪೂಜೆ ಅನುಷ್ಠಾನಗಳನ್ನು ಮಾಡ್ಕೊಳ್ಳಿ. ನೈವೇದ್ಯಗಳನ್ನು ಕೊಡ್ತಕ್ಕಂಥದ್ದು, ಗ್ರಾಮ ದೇವತೆಗಳಿಗೆ ಹೋಗಿ ಅಲ್ಲಿ ಮೊಸರನ್ನು ನೈವೇದ್ಯ ಕೊಡ್ತಕ್ಕಂಥದ್ದು ಮಾಡಿ ಮೇಷರಾಶಿಯವರು ತುಂಬ ಚೆನ್ನಾಗಾಗುತ್ತೆ. ಏನು ಗುರುಗಳೇ ಅದರ ವಿಶೇಷ? ಮೊಸರನ್ನವನ್ನು ಗ್ರಾಮ ದೇವತೆ ಕೊಡೋದ್ರಿಂದ ಏನು ಫಲ ಸಿಗುತ್ತೆ? ನೋಡಿ, ಖಂಡಿತವಾಗೂ ಒಳ್ಳೆ ಉತ್ತಮ ಆಗಿರ್ತಕ್ಕಂಥ ಪ್ರಶ್ನೆ ಮನೆ. ಈಗ ಗ್ರಾಮ ದೇವತೆಗಳಲ್ಲಿ ಕೆಲವರು ಏನು ಮಾಡ್ತೀವಿ, ನಾವು ಹೆಣ್ಮಕ್ಳು ಈ ಬೆಲ್ಲದ ಆರತಿಯನ್ನು ಮಾಡ್ತೀವಿ, ತುಪ್ಪದ ಆರತಿಯನ್ನು ಮಾಡ್ತೀವಿ, ಮತ್ತು ನಿಂಬೆಹಣ್ಣಿನ ಆರತಿಯನ್ನು ಮಾಡ್ತೀವಿ. ಕೆಲವೊಂದು ವಿಶೇಷತೆ ಏನಂದರೆ, ಈ ಮೊಸರನ್ನಕ್ಕೆ ಬರ್ತೀನಿ ಆಮೇಲೆ, ಫಸ್ಟು ನಿಂಬೆಹಣ್ಣನ್ನು ಕಟ್ ಮಾಡಿ ಅದನ್ನು ಉಲ್ಟಾ ಮಾಡಿ ಎಲ್ಲ ಇದು ಮಾಡಿ ಅದಕ್ಕೆ ಎಣ್ಣೆ ಹಾಕಿ, ಎಳ್ಳೆಣ್ಣೆ ಹಾಕ್ತಾರೋ ಬೇರೆ ಎಣ್ಣೆ ಹಾಕ್ತಾರೋ ದೀಪದಿಂದ ಮಾಡ್ತಾರೆ. ಆ ನಿಂಬೆಹಣ್ಣನ್ನು ಕಟ್ ಮಾಡಿ ನಿಂಬೆಹಣ್ಣನ್ನು ದೀಪವನ್ನು ಅಂಟಿಸ್ತಕ್ಕಂಥದ್ದು ಶತ್ರುನಾಶಕ್ಕೆ. ಕೆಲವ್ರು ಏನು ಮಾಡ್ತಾರೆ, ಸಿದ್ಧಿಗಾಗಿ ನಮ್ಗೆ ಒಳ್ಳೇದಾಗಲಿ, ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತಕ್ಕಂಥದ್ದು ಹೆಣ್ಮಕ್ಳಲ್ಲಿ ಭಾವನೆ ಇದೆ. ಆದರೆ ನಿಂಬೆಹಣ್ಣನ್ನು ಯಾವಾಗ ನಾವು ಕಟ್ ಮಾಡ್ತೀವೋ ಅಲ್ಲಿ ಶತ್ರುನಾಶ ಆಗ್ತಕ್ಕಂಥದ್ದು. ಅದು ದೇವಿ ಮುಂದೆ, ಆ ಶಕ್ತಿಯ ದೇವತೆ ಮುಂದೆ ನಾವು ಆ ನಿಂಬೆಹಣ್ಣನ್ನು ಆರತಿಗಳನ್ನು ಮಾಡ್ತೀವಿ. ಅದು ಶತ್ರುನಾಶಕ್ಕೆ. ಅದು ಗೊತ್ತಿಲ್ಲ ಅವ್ರಿಗೆ. ನಮ್ಮ ಕುಟುಂಬಕ್ಕೆ ಒಳ್ಳೇದಾಗುತ್ತೆ, ನಮಗೆ ಸಿದ್ಧಿ ಆಗುತ್ತೆ, ನಮಗೆ ದೇವಿ ಒಲಿತಾಳೆ ಅಂತಕ್ಕಂಥದ್ದು ಕೆಲವ್ರ ನಂಬಿಕೆ ಇದೆ. ಆ ನಂಬಿಕೆ ಇರಲಿ. ಆದರೆ ನಿಂಬೆಹಣ್ಣು ಆರತಿ ಯಾವಾಗ ನೀವು ದೀಪಗಳನ್ನು ಅಂಟಿಸ್ತೀರೋ ಅಲ್ಲಿ ನಿಮಗೆ ಶತ್ರುನಾಶಗಳು, ಪ್ರತಿಯೊಬ್ಬರಿಗೂ ಎನಿಮಿ ಇದ್ದೇ ಇರ್ತಾರೆ, ಪ್ರತಿಯೊಬ್ಬರಿಗೂ ಶತ್ರುಗಳು ಇದ್ದೇ ಇರ್ತಾರೆ. ಬಂಧದವರೇ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಯಾರೇ ಆಗಿರಲಿ, ಒಬ್ಬ ಮನುಷ್ಯನಿಗೆ ಒಬ್ಬ ಶತ್ರು ಇದ್ದೇ ಇರ್ತಾನೆ. ಒಳ್ಳೆಯದನ್ನು ಮಾಡಬೇಕಾದ್ರೆ ಕೆಟ್ಟದ್ದು ಇರಲೇಬೇಕಲ್ವ, ಹಗಲು ಬಂದಮೇಲೆ ರಾತ್ರಿ ಇರಲೇಬೇಕಲ್ವ. ಹಾಗೆ ಒಬ್ಬ ಒಳ್ಳೆ ಮನುಷ್ಯಲ್ಲಿರ್ತಕ್ಕಂಥವ್ರಿಗೂ ಕೂಡ ಒಂದು ಕೆಟ್ಟ ರೀತಿಯಲ್ಲಿ ಆಗ್ತಕ್ಕಂಥ ಶತ್ರುತ್ವ ಇರುತ್ತೆ. ಹಾಗಾಗಿ ನಿಂಬೆಹಣ್ಣನ್ನು ಆರತಿ ಮಾಡಿದ್ರೆ ಶತ್ರುತ್ವ ಹೋಗ್ತಕ್ಕಂಥದ್ದು. ಇನ್ನು ಬೆಲ್ಲದ ಆರತಿಯನ್ನು ನಾವು ಮಾಡಿದಾಗ ದೇವಿಯನ್ನು ಸಿದ್ಧಿಸ್ಕೊಳ್ತಕ್ಕಂಥದ್ದು. ಯಾಕೆಂದರೆ ತುಪ್ಪದ ಬತ್ತಿ ಹಾಕಿ ಅಚ್ಚು ಬೆಲ್ಲದಲ್ಲಿ ನಾವು ಆರತಿಯನ್ನು ಮಾಡಿದಾಗ ಆ ದೇವಿ ತನಗೆ ತಾನೇ ಒಲಿತಕ್ಕಂಥದ್ದು. ನೋಡಿ, ಆ ತುಪ್ಪ ಆಗ್ತಾ ಬೆಲ್ಲದಲ್ಲಿ ಇರ್ತಕ್ಕಂಥದ್ದು ಸ್ಮೆಲ್ ಇದೆಯಲ್ಲ, ಆ ಸುವಾಸನೆ ಮಾತ್ರ ಇಷ್ಟ ಅವಳಿಗೆ. ನೀವು ಬೆಲ್ಲದ ಆರತಿಯನ್ನು ಮಾಡ್ತಕ್ಕಂಥದ್ದು ಅದಲ್ಲ. ಆ ಬರ್ನಿಂಗ್ ಆಗ್ತಾ ತುಪ್ಪದ ಬತ್ತಿ ಸುಡ್ತಾ ಅದರಲ್ಲಿ ಬರ್ತಕ್ಕಂಥದ್ದು ನೋಡಿ. ಬೆಲ್ಲದಲ್ಲಿ ಯಾವುದೇ ನೀವು ಪದಾರ್ಥ ಬಡಿ ಮನೆ ಒಳಗಡೆ ಎಷ್ಟು ಘಮ 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 ಅಂತ ಇರುತ್ತೆ. ಆ ಬೆಲ್ಲದ ಸವಿಯನ್ನು ಸವಿಯೋದಕ್ಕೋಸ್ಕರ ದೇವಿ ಇದು ಮಾಡ್ತಾಳೆ. ಹಾಗಾಗಿ ಮೊಸರನ್ನಕ್ಕೆ ಆ ಅನ್ನದ ಜೊತೆಗೆ ಮೊಸರನ್ನು ಹಾಕಿ, ಆದ್ಯವನ್ನು ಹಾಕಿ ನಾವೆಲ್ಲ ಇದು ಮಾಡಿದಾಗ, ಅದು ದದಿಯನ್ನು ಹಾಕಿ ನಾವು ಮೊಸರನ್ನು ಹಾಕಿ, ಸ್ವಲ್ಪ ತುಪ್ಪವನ್ನು ಹಾಕಿ, ಸ್ವಲ್ಪ ಬೆಲ್ಲವನ್ನು ಹಾಕಿದಾಗ ಇನ್ನೆಷ್ಟು ಪ್ರೀತಿ ಪಾತ್ರರಾಗಿರ್ತಾಳೆ ಅವಳು. ಹಾಗಾಗಿ ಗ್ರಾಮ ದೇವತೆಗೆ ತುಂಬ ಮೊಸರನ್ನವನ್ನು ಕೊಟ್ಟಾಗ ಅವಳು ತೃಪ್ತಿಕರವಾಗಿ ನಮ್ಗೆ ಆಶೀರ್ವಾದ ಮಾಡ್ತಾಳೆ ಅಂತಕ್ಕಂಥದ್ದು ಪ್ರತೀತಿ. ಅದರಲ್ಲೂ ಮಾರಮ್ಮನಿಗೆ ಅವಳು ಲೋಕ ಸಂಚಾರಣೆ, ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಗ್ರಾಮ ಕಾಯ್ತಕ್ಕಂಥವಳು. ಇನ್ನೊಂದು ವಿಚಾರ ಹೇಳ್ತೀನಿ ಮಗನೇ, ಯಾಕೆ ಗ್ರಾಮ ದೇವತೆಗಳಿಗೆ ನಾವು ಮೊಸರನ್ನು ಕೊಡ್ತೀವಿ ಅಂತಕ್ಕಂಥದ್ದು ಅಂದರೆ, ಅವಳು ಉಗ್ರ ಸ್ವರೂಪಿಣಿ ಆಗಿರ್ತಾಳೆ ಮಾರಮ್ಮ. ಆಂಜನೇಯ ಆಗಲಿ ಮಾರಮ್ಮ ಆಗಲಿ ಊರಿನ ಗ್ರಾಮವನ್ನು ಕಾಯ್ತಕ್ಕಂಥವ್ರು ಈ ಇಬ್ಬರು ಚಿರಂಜೀವಿಗಳು. ಅಂದರೆ ಆಂಜನೇಯ ಸಪ್ತ ಚಿರಂಜೀವಿಗಳಿದ್ದಾರೆ, ಆದರೆ ಸಪ್ತ ಚಿರಂಜೀವಿಗಳಲ್ಲಿ ಆಂಜನೇಯನೂ ಒಬ್ಬನೇ, ಆ ಮಾರುತಿ. ಇಡೀ ಗ್ರಾಮವನ್ನು ಕಾಯ್ತಾರೆ. ಗ್ರಾಮದಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಹನುಮನ ಪ್ರತಿಷ್ಠಾಪನೆ ಮಾಡಿರ್ತಾರೆ, ಮಾರಮ್ಮನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಇಲ್ಲಾಂದರೆ ಒಂದು ಗಡಿಗಲ್ಲಾದರೂ ಇಟ್ಟಿರ್ತಾರೆ. ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಒಂದು ಕಲ್ಲಾದರೂ ಇಟ್ಟಿರ್ತಾರೆ ಮಾರಮ್ಮಂದು ಅಂಥೇಳಿ. ಆ ಗ್ರಾಮವನ್ನು ಕಾಯ್ತಕ್ಕಂಥವ್ರು ಯಾರೇ ಆಗಲಿ. ಕೆಲವರು ಬುಡುಬುಡಿಕೆಯವರು, ನೀವು ಮಶಾಣದಿಂದ ಬರ್ತಾರೆ, ಅವರು ಸಾರೋದಕ್ಕೋಸ್ಕರ ಪ್ರತಿ ಊರು, ಪ್ರತಿ ಗ್ರಾಮಗಳಲ್ಲಿ, ಪ್ರತಿ ಬೀದಿಗಳಲ್ಲಿ ಮಧ್ಯರಾತ್ರಿ 1 ಗಂಟೆಗಾಗಲಿ, 3 ಗಂಟೆಗಾಗಲಿ, 4 ಗಂಟೆಗಾಗಲಿ ಬುಡುಬುಡಿಕೆಯವರು ಹೇಳ್ಕೊಂಬರ್ತಾರೆ. ಈ ಬೀದಿಲಿ ಹಿಂಗಾಗುತ್ತೆ, ಈ ಮನೇಲಿ ಈ ಥರ ಗಲಾಟೆ ಆಗುತ್ತೆ ಅಂತಕ್ಕಂಥದ್ದು ಸಾರ್ತಾರೆ. ಯಾಕೆ? ಆ ಪವರ್ ಏನು ಕೊಟ್ಟಿದ್ದಾಳೆ ಅಂದರೆ ಗ್ರಾಮ ದೇವತೆ ಮಾರಮ್ಮ ಕೊಡೋದು.
ಅವನಿಗೆ ಅವಳಿಗೆ ಅಪ್ಪಣೆ ಬಂದು ಕೇಳ್ತಾನೆ, ಗ್ರಾಮದಲ್ಲಿ ಎಂಟ್ರೆನ್ಸ್ ದ್ವಾರದಲ್ಲೇ ಕೇಳ್ತಾನೆ, ಅಮ್ಮ ನಾನು ಈ ಊರಿಗೆ ಬರಬೇಕು, ನಾನು ಈ ಊರಲ್ಲಿ ಸಾರಣೆ ಮಾಡಬೇಕು, ನಾನು ಈ ಊರಲ್ಲಿ ಹೇಳಬೇಕು, ಈ ಬೀದಿಗೆ ಹಿಂಗೆ ಹೇಳಬೇಕು, ನೀನು ಹೋಗು ಅಂತ ಅಂದರೆ ಒಳಕ್ಕೆ ಹೋಗಬೇಕು. ಮಾರಮ್ಮ ಅವಳು ಆಜ್ಞೆ ಕೊಟ್ಟರೆ ಬುಡ್ಬುಡ್ಕಿ ಅವ್ನು ಒಳಗಡೆ ಬರೋದು, ಇಲ್ಲಾಂದರೆ ಗ್ರಾಮ ದೇವತೆ ಆಜ್ಞೆ ಇಲ್ಲ ಅಂತಂದರೆ ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದೊಡ್ಡಮ್ಮ ಆಗಲಿ, ಚಿಕ್ಕಮ್ಮ ಆಗಲಿ, ಸಾಸಿವೆ ಅಮ್ಮ ಆಗಲಿ, ದೇವತೆಗಳು ಅಮ್ಮ ಬರೋದು, ಪ್ಲೇಗಮ್ಮ ಬರೋದು ಕೂಡ ಗ್ರಾಮ ದೇವತೆ ಅಪ್ಪಣೆ ಕೇಳಿಕೊಂಡೆ ಒಳಗಡೆ ಗ್ರಾಮದ ಒಳಗಡೆ ಬರೋದು. ಇದು ನೆನಪಿರಲಿ. ಗ್ರಾಮ ದೇವತೆಗಳನ್ನ ನಾವು ಎಷ್ಟು ಚೆನ್ನಾಗಿ ನಾವು ಪ್ರೀತಿಸ್ತೀವೋ ಅಷ್ಟು ಆ ಗ್ರಾಮವನ್ನು ಸುಭಿಕ್ಷವಾಗಿ ಇಟ್ಕೊಳ್ತಕ್ಕಂಥದ್ದು. ಅದಕ್ಕೆ ಮೊಸರನ್ನ ನೈವೇದ್ಯ ಕೊಡ್ತಕ್ಕಂಥದ್ದು. ಓಕೆ ಗುರುಗಳೇ, ಮುಂದಿನ ರಾಶಿಗಳ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಬ್ರೇಕಿಂಗ್ ತಗೋತೀರಾ? ಬ್ರೇಕಿಂಗ್